ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಒಂದು ಈಸಿಯಾಗಿರುವಂತಹ ಹಾಗೂ ಹೆಲ್ದಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು, ಒಂದು ಮೊಟ್ಟೆನ ತೊಗೊಂಡಿದ್ದೀನಿ, ಈರುಳ್ಳಿ, ಬೀಟ್ರೂಟ್ ಹಾಗೂ ಕ್ಯಾರೆಟ್ ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ. ಕ್ಯಾರೆಟ್ ತುರಿ, ಈರುಳ್ಳಿ ಹಾಗೂ ಬೀಟ್ರೂಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬೇಕು, ಸ್ವಲ್ಪ ಖಾರ ಪುಡಿಯನ್ನು ಸೇರಿಸ್ಬೇಕು. ಖಾರದ ಪುಡಿ ಬದಲು ನಾವು ಹಸಿಮೆಣಸನ್ನು ಕೂಡ ಬಳಸ್ಬೋದು, ಬಟ್ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಹಸಿಮೆಣಸು ಸ್ವಲ್ಪ ಸಮಸ್ಯೆ ಅಂತ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಈಗ ಅದಕ್ಕೆ ಎಗ್ಗನ್ನು ಹಾಕೋಣ. ಎಗ್ಗನ್ನು ಹಾಕಿಬಿಟ್ಟು ಇನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ದಪ್ಪ ಬ್ಯಾಟರನ್ನಾಗಿ ಮಾಡ್ಕೋಬೇಕು. ದಪ್ಪ ಬ್ಯಾಟರನ್ನಾಗಿ ಮಾಡ್ಕೋಬೇಕು. ಈಗ ಮಕ್ಕಳು ಸಾಮಾನ್ಯವಾಗಿ ಮಕ್ಕಳು ತರಕಾರಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಈ ಥರ ಮಾಡಿ ಕೊಟ್ಟರೆ ಅವರು ತುಂಬ ಖುಷಿಯಿಂದ ತಿಂತಾರೆ. ನಾವು ಇಲ್ಲಿ ಮೊಟ್ಟೆ ಬಳಸೋದ್ರಿಂದ ಇದು ಸ್ಮೆಲ್ ಬರಲ್ಲ. ಮೊಟ್ಟೆ ಹಾಕಿದ್ದೀವಿ ಅಂತಲೂ ಅನಿಸಲ್ಲ, ಟೇಸ್ಟಿಯಾಗಿ ಇರುತ್ತೆ. ಈಗ ತವಾನ ಕಾಯಲಿಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಕಾದ ಮೇಲೆ ಆಯಿಲನ್ನು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವೀಗ ರೆಡಿ ಮಾಡ್ಕೊಂಡಿಟ್ಟಿರ್ತೀವಲ್ಲ ಆ ಬ್ಯಾಟರನ್ನು, ಆ ಹಿಟ್ಟನ್ನು ತವ ಮೇಲೆ ಹಾಕಬೇಕು. ಸ್ವಲ್ಪ ದಪ್ಪಕ್ಕೆ ಮಾಡಿದ್ರೂ ಏನೂ ಸಮಸ್ಯೆ ಇಲ್ಲ. ತವ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಮೇಲಿಂದ ಆಯಿಲ್ ಸ್ಪ್ರೆಡ್ ಮಾಡಿ ಮುಚ್ಚಿಬಿಟ್ಟು ಬಿಡಬೇಕು. ಒಂದು 5 ನಿಮಿಷ ಬಿಡಬೇಕು. ಸಣ್ಣ ಸಿಮ್ಮಲ್ಲೇ ಇಟ್ಕೋಬೇಕು, ಅಂದರೆ ಅಲ್ಲಿ ತರಕಾರಿ ಎಲ್ಲ ಬೇಯಬೇಕಲ್ಲ. ಈಗ ತಿರುವು ಹಾಕಿದ್ದೀನಿ. ತಿರುವು ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಮತ್ತು ಗೋಧಿ ಹಿಟ್ಟನ್ನು ಕೂಡ ಹಾಕಿರ್ತೀವಿ. ಇದು ಒಂದು ಆರೋಗ್ಯವಾದಂತಹ ತಿಂಡಿ ಅಂತಲೇ ಹೇಳ್ಬೋದು. ಓಕೆ, ಈಗ ನೋಡಿ ರೆಡಿಯಾಗಿದೆ. ಇದ್ರ ಜೊತೆ ಸ್ವಲ್ಪ ಸಾಸ್ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.